ಗುರುಭ್ಯೋ ನಮಃ. ಸಿದ್ಧಿವಿನಾಯಕಾಯ ನಮಃ. ಪುರತ್ಕಾವು ಭಗವತೀ ನಮಃ. ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ. ಸಮಸ್ತ ನಮ್ಮೆಲ್ಲ ಆತ್ಮೀಯ ಪ್ರಿಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವಂಥ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮಾರ್ಚ್ ತಿಂಗಳ 2024 ಕರ್ಕ ಅಥವಾ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರ ಗೋಚಾರ ಫಲ. ಮಾರ್ಚ್ ತಿಂಗಳ ಗೋಚಾರ ಫಲ ಕರ್ಕಾಟಕ ರಾಶಿ. ಈ ತಿಂಗಳಲ್ಲಿ ಗ್ರಹಸ್ಥಿತಿ ಮುಖ್ಯವಾಗಿ ಈ ಒಂದು ಕುಂಭರಾಶಿಯಲ್ಲಿ ರವಿ, ಕುಜ, ಶುಕ್ರ ಮತ್ತು ಬುಧ ಇವರು ಈ ಇಡೀ ತಿಂಗಳಲ್ಲಿ ರಾಶಿಯಲ್ಲಿದ್ದು ಕೆಲವು ಗ್ರಹಗಳು ತಿಂಗಳಾಂತ್ಯದಲ್ಲಿ ಬದಲಾವಣೆ ಆಗ್ತಾ ಇರ್ತವೆ. ಕರ್ಕಾಟಕ ರಾಶಿಯವರಿಗೆ 8ನೇ ರಾಶಿ ಕುಂಭದಲ್ಲಿ ರವಿ ಇರ್ತಾನೆ. ಈ ಕುಂಭದ ರವಿ ಕರ್ಕಾಟಕ ರಾಶಿಯವರಿಗೆ ದ್ವಿತೀಯಾಧಿಪತಿ ಆಗಿರ್ತಾನೆ, ಸಿಂಹರಾಶಿ ಅಧಿಪತಿ ಆಗಿರ್ತಾನೆ. ಹಾಗೆ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಆದಂಥ ಶನಿಯೂ ಕೂಡ ಕುಂಭರಾಶಿಯಲ್ಲೇ ಇರ್ತಾನೆ. ಇನ್ನು ಶುಕ್ರ ನಿಮಗೆ ಚತುರ್ಥ ಮತ್ತು ಲಾಭಾಧಿಪತಿಯಾಗಿ ಆತನೂ ಕೂಡ ಕುಂಭರಾಶಿಯಲ್ಲಿ ಇರ್ತಾನೆ. ಹಾಗೆ ಗುರು ನಿಮಗೆ 10ನೇ ರಾಶಿ ಮೇಷರಾಶಿಯಲ್ಲಿ ಇರ್ತಾನೆ. ಗುರು ಈ ಮೇಷರಾಶಿಯಲ್ಲಿ ಗುರು ಇರುವುದು ಷಷ್ಠ ಮತ್ತು ಭಾಗ್ಯಾಧಿಪತಿ ಗುರು ಕರ್ಮದಲ್ಲಿದ್ದಾನೆ, ಮೇಷರಾಶಿಯಲ್ಲಿದ್ದಾನೆ. ಇದೇನೋ ಒಂದು ಒಳ್ಳೆಯ ಬೆಳವಣಿಗೆಯೂ ಆಗಬಹುದು. ಉಳಿದಂತೆ ಮೀನರಾಶಿಯಲ್ಲಿ ರಾಹು, ಹಾಗೆ 3ನೇ ರಾಶಿ ಕನ್ಯಾ ರಾಶಿಯಲ್ಲಿ ಕೇತು, ಈ ಗ್ರಹಸ್ಥಿತಿ ಇರ್ತದೆ. ಮುಖ್ಯವಾಗಿ ನೀವು ಯಾವ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು, ಏನೆಲ್ಲ ಅಶುಭ ಫಲಗಳು ಆಗಬಹುದು ಅನ್ನುವಂಥದ್ದನ್ನು ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ದೇಹ ಸೌಖ್ಯದಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಆರೋಗ್ಯ ಬಾಧೆ ಅಂತ ನಾವು ಕರೆಯುತ್ತೇವೆ. ಏನೋ ಒಂದು ರೀತಿ ಭಯದ ವಾತಾವರಣವೂ ನಿಮ್ಮಲ್ಲಿರ್ತದೆ. ಕುಟುಂಬದಲ್ಲಿ ನಿಮ್ಮ ಸಂಗಾತಿಯೊಡನೆ ಭಿನ್ನಾಭಿಪ್ರಾಯದಿಂದ ಸ್ವಲ್ಪ ಮಟ್ಟಿನ ಕಲಹವೂ ಕೂಡ ಆಗುವಂಥ ಆಸಕ್ತಿ ಇರುವುದಲ್ಲದೆ ಕೆಟ್ಟ ಕೆಲಸ ಮಾಡುವಂಥದ್ದು, ನೀಚ ಕರ್ಮ ಮಾಡಬಾರದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವಂಥ ಒಂದು ದುಸ್ಸಾಹಸ ಹೋಗಬೇಡಿ, ಅದು ಆಗುವ ಚಾನ್ಸಸ್ ಇದೆ. ಸ್ತ್ರೀಯರಿಗೂ ಮಕ್ಕಳಿಗೂ ಸ್ವಲ್ಪ ಆಪತ್ತು ಇದೆ, ಬೇರೆ ಬೇರೆ ರೀತಿಯಿಂದ ಕಷ್ಟಗಳು ಇರುವುದರಲ್ಲೇ ಸಹೋದರರಲ್ಲೂ ಕೂಡ ಭಿನ್ನಾಭಿಪ್ರಾಯ ಸಣ್ಣ ಪುಟ್ಟ ವಿಷಯಗಳಲ್ಲಿ ಬರುವ ಸಾಧ್ಯತೆ ಬಹಳ ಇರ್ತದೆ. 8ರಲ್ಲಿಯೂ ಕೂಡ ಕುಜ ಇರ್ತಾನೆ, ಅಷ್ಟಮದಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು, ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತಹದ್ದು, ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವಂಥ ಘಟನೆಗಳೂ ನಡೆಯುವ ಸಾಧ್ಯತೆ ಇರುವುದಲ್ಲದೆ ನೀವು ಸ್ವಲ್ಪ ವಾಹನಗೇನ ಓಡಾಡಿಸಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗಬಹುದು ಅಷ್ಟಮದಲ್ಲಿ ಕುಜ. ಹಾಗೆ ಒಳ್ಳೆಯದು ಇದೆ, ಏನೋ ಒಂದು ಧಾರ್ಮಿಕ ಕೆಲಸ, ಮನೆಯಲ್ಲಿ ಒಂದು ಶುಭ ಕೆಲಸ, ಮನೆಯಲ್ಲಿ ಒಂದು ಆಚರಣೆ ಮಾಡತಕ್ಕಂಥದ್ದು, ಧಾರ್ಮಿಕವಾಗಿ ಮಾಡ್ತಕ್ಕಂಥದ್ದು. ಹಾಗೆಯೇ ಏನೋ ಒಂದು ಸಾಹಸದಿಂದ ಕೆಲಸ ಮಾಡಬೇಕು ಅಂತ ಹೋಗ್ತೀರಾ, ಧೈರ್ಯದಿಂದ ಹೋಗ್ತೀರಾ, ಅದು ಕೂಡ ಈ ತಿಂಗಳಲ್ಲಿ ನಿಮಗೆ ಆಗ್ತದೆ. ಒಂದು ಕೀರ್ತಿಯೂ ಕೂಡ ಸಂಪಾದನೆ ಮಾಡಲಿಕ್ಕೆ ಬಹಳ ಪ್ರಯತ್ನ ಮಾಡ್ತೀರಿ. ನಿಮ್ಮ ಕರ್ಕಾಟಕ ರಾಶಿಗೆ ಕುಜ ಅಂದರೆ ಮಂಗಳ ಮತ್ತು ಗುರು ಇವರು ಯೋಗಕಾರಕ ಗ್ರಹರು, ಪಂಚಮಾಧಿಪತಿ ಮತ್ತು ನವಮಾಧಿಪತಿ ಆಗಿರುವುದರಿಂದ ಕುಜ ಮತ್ತು ಗುರು ಯೋಗಕಾರಕರಾಗಿದ್ದು ಅವರು ಈ ತಿಂಗಳು ನಮಗೆ ಯೋಗವನ್ನು ಕೊಡ್ತಾರಾ. ಕುಜನು ಕುಂಭರಾಶಿಯಲ್ಲಿದ್ದಾನೆ, ಗುರುವು ಮೇಷರಾಶಿಯಲ್ಲಿದ್ದಾನೆ, ನಿಮ್ಮ ರಾಶಿಗೆ ಕರ್ಮಸ್ಥಾನದಲ್ಲಿ. ಹಾಗೆ ಈ ಒಂದು ಸ್ಥಿತಿ ಇರುವಾಗ ನಿಮಗೆ ಮುಖ್ಯವಾಗಿ ಏನಾಗ್ತದೆ ಕೇಳಿದ್ರೆ, ಕರ್ಮಸ್ಥಾನದ ಮೇಲೆ ಶನಿಯ ದೃಷ್ಟಿ ಇದೆ. ನಿಮಗೆ ಶನಿಯು ಕರ್ಮಸ್ಥಾನವನ್ನು ನೋಡ್ತಾನೆ, ಮೇಷದ ಗುರುವನ್ನು ನೋಡ್ತಾನೆ. ಹಾಗೆ ಇರುವುದರಿಂದ ನಿಮಗೆ ಏನಾದರೂ ಭೂಮಿ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಭೂಮಿಯಲ್ಲಿ ಲಾಭ ಆಗ್ತಕ್ಕಂಥದ್ದು, ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು, ಲಕ್ಷ್ಮಿಯ ಅನುಗ್ರಹವೂ ಆಗತಕ್ಕಂಥ ಒಂದು ಸಾಧ್ಯತೆ ಬಹಳ ಇರ್ತದೆ. ಇದರ ಜೊತೆಗೆ ಜನಪ್ರತಿನಿಧಿಗಳೇ ಆಗಿದ್ದರೆ, ರಾಜಕಾರಣಿಗಳೇ ಆಗಿದ್ದರೆ ಅವರಿಗೆ ಸ್ವಲ್ಪ ತೊಂದರೆಗಳು ನಾನಾ ಕಾರಣಗಳಿಂದ ನಾನಾ ರೀತಿಯಲ್ಲಿ ಅವರಿಗೆ ಒಂದು ರೀತಿಯ ಅಪಮಾನ ಕಳಂಕವೂ ಕೂಡ ಬರುವ ಸಾಧ್ಯತೆ ಬಹಳ ಇರ್ತದೆ. ನಿಮಗೆ ಆದಾಯ ಇದ್ದರೂ ಕೂಡ ಹಣವು ಖರ್ಚಾಗ್ತದೆ ಅಂಥೇಳಿ ಬೇರೆ ಬೇರೆ ಆದಾಯವನ್ನು ಗಳಿಸಲಿಕ್ಕೆ ಈ ತಿಂಗಳ ನೀವು ಪ್ರಯತ್ನ ಮಾಡ್ತೀರಿ, ಅದನ್ನು ಅನ್ವೇಷಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಆದಾಯ ಹೆಚ್ಚಾಗಬೇಕು,
ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ನೀವು ಈ ತಿಂಗಳಲ್ಲಿ ವಿಚಾರ ಮಾಡ್ತೀರಿ. ಪುನರ್ವಸು ನಕ್ಷತ್ರದ 4ನೇ ಪಾದ ಆಗಿ ನಿಮ್ಮದು ಕರ್ಕಾಟಕ ರಾಶಿ ಆಗಿದ್ದರೆ ನಿಮಗೆ ಹೆಚ್ಚಿನ ಅಂಶ ಶುಭ ಫಲ ಸಿಕ್ಕತ್ತೆ. ಹಾಗೆ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ನಿಮಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಸಿಗ್ತದೆ. ಒಬ್ಬರಿಗೆ ಶುಭ ಫಲ, ಇನ್ನೊಬ್ಬರಿಗೆ ಮಧ್ಯ ರೀತಿಯ ಫಲ ಸಿಗುವ ಸಾಧ್ಯತೆ ಇದೆ. ನಿಮಗೆ ಈ ಒಂದು ತಿಂಗಳಲ್ಲಿ ಮುಖ್ಯವಾಗಿ ನೀವು ವಿಶೇಷವಾಗಿ ಮಾಡತಕ್ಕಂಥದ್ದು ಮೃತ್ಯುಂಜಯ ಜಪ. ಮೃತ್ಯುಂಜಯ ಜಪವನ್ನು ಹೆಚ್ಚು ಮಾಡಬೇಕು. ನೀವು ಮೃತ್ಯುಂಜಯ ಜಪವನ್ನು ಓದಿ ಹಾಗೂ ದುರ್ಗೆಯ ಆರಾಧನೆ ಅಥವಾ ಮಹಾಲಕ್ಷ್ಮಿ ಆರಾಧನೆಯನ್ನು ಪ್ರತಿ ಶುಕ್ರವಾರ ನೀವು ಮಾಡಿದರೆ ಬಹಳ ಒಳ್ಳೆಯದು. ತಾರೀಕು 16 ಆ ದಿವಸ ನಿಮ್ಮ ರಾಶಿ ಅಧಿಪತಿ ಚಂದ್ರನ ನಕ್ಷತ್ರ, ರೋಹಿಣಿ ನಕ್ಷತ್ರ ಇರ್ತದೆ, ಚಂದ್ರನ ನಕ್ಷತ್ರ ಇರ್ತದೆ. ಹಾಗೂ ಶ್ರವಣ ನಕ್ಷತ್ರ ಇರುವಂಥ ದಿವಸ ಬಹುಶಃ 8ನೇ ತಾರೀಕು. ಶ್ರವಣ ನಕ್ಷತ್ರವು ಚಂದ್ರನ ನಕ್ಷತ್ರ ಆಗಿರುವುದರಿಂದ 8 ಮತ್ತು 16 ಈ 2 ತಾರೀಕು ನಿಮಗೆ ಶುಭ ದಿನವಾಗಿರ್ತದೆ. ಉಳಿದಂತೆ 70% ಶುಭ ಫಲ ಸಿಗ್ತದೆ. ಮೃತ್ಯುಂಜಯ ಜಪವನ್ನು ಓದಿ ದೇವಿಯ ಆರಾಧನೆಯನ್ನು ಮಾಡಿ ಪ್ರತಿ ಶುಕ್ರವಾರ ಸಾಧ್ಯವಾದರೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಓದಿ. ಇನ್ನೊಂದು ಮುಖ್ಯ ವಿಚಾರ ಅಂತಂದರೆ ಈ ರಾಶಿಯವರು, ಕರ್ಕಾಟಕ ರಾಶಿಯವರು ತಾರೀಖು 2, ತಾರೀಖು 11, ತಾರೀಖು 20 ಅಥವಾ ತಾರೀಖು 29, 2, 11, 20, 29ನೇ ತಾರೀಕು ನಿಮ್ಮ ಜನ್ಮದಿನ ಆಗಿದ್ದರೆ ಈ ಒಂದು ತಿಂಗಳು ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು, ನಿಮ್ಮ ಜೀವನದಲ್ಲಿ ಒಂದು ಹೊಸದಾದಂಥ ಒಂದು ತಿರುವು, ಹೊಸದಾದಂಥ ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ಬಹಳ ಸಾಧ್ಯ ಇದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ದೈವಾನುಗ್ರಹ ಪ್ರಾಪ್ತಿ ಆಗ್ತದೆ. ದೇವತಾ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್.